ನೀವಿನ್ನೂ ಇಲ್ಲಿಂದ ತೊಲಗಿಲ್ವಾ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವು ಕೇಳಲ್ಲ. ಪೊಲೀಸ್ನವ್ರನ್ನ ಕರೆಸಿ ಒದ್ದು ಒಳಗಾಕಿದ್ರೆ ನೀವು ಕೇಳೋದು. ಇರಿ, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಸರ್, ಒಂದು ನಿಮಿಷ. ನೀವು ಈ ರೀತಿ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಂತ ನಾನು ಸುಮ್ಮನೆ ಇರೋದಕ್ಕಾಗುತ್ತಾ? ಹೋಗ. ನೋಡಿ, ನಾವು ಯಾವುದೇ ಗಲಾಟೆ ಮಾಡಬಾರ್ದು ಅನ್ನೋ ನಿರ್ಧಾರ ತಗೊಂಡು ಇಲ್ಲಿಗೆ ಬಂದಿದ್ದೀವಿ. ನೀವು ಈ ರೀತಿ ಬಿಹೇವ್ ಮಾಡಿ ನಮ್ಮ ನಿರ್ಧಾರ ಬದಲಾಯಿಸೋ ಹಾಗೆ ಮಾಡಬೇಡಿ. ನನ್ನ ತಮ್ಮಂದಿರ ಬಗ್ಗೆ ಏನಾದರೂ ಅಂದರೆ ನಾನು ಸುಮ್ಮನಿರಲ್ಲ ಅಷ್ಟೇ. ಏನಯ್ಯ ಹೆದರ್ಸ್ತಾ ಇದೆಯಾ? ರೌಡಿಸಮ್ ಮಾಡ್ತಾ ಇದೆಯಾ? ಇಂಥದಕ್ಕೆಲ್ಲ ಜಗ್ಗಲ್ಲ ನಾನು. ಏನು ಮಾಡ್ತೀಯ ನೀನು? ಎತ್ತಯ್ಯ ಕೈನ. ನನ್ನ ಮೊಮ್ಮಕ್ಕಳ ಮೇಲೆ ಕೈ ಮಾಡೋಷ್ಟು ಧೈರ್ಯನಾ ನಿನಗೆ? ನೀನೇನೋ ಮಹಾ ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡು ಒಳ್ಳೆ ಮಾತಲ್ಲಿ ಹೇಳಿದ್ರೆ ತೋರಿಸ್ಬಿಟ್ಟಿಯಲ್ಲ ನಿನ್ನ ಸಣ್ಣತನನ. ತೆಗಿಯೋ ಕೈ. ಯಾರ್ರೀ ನೀವು? ಇವರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ನನ್ನ ಮಗನಿಗೆ ಮದುವೆ ಫಿಕ್ಸ್ ಆಗಿದೆ. ಇವತ್ತು ಸಂಜೆಯಿಂದನೇ ಮದುವೆ ಕಾರ್ಯಕ್ರಮ ಶುರು ಆಗುತ್ತೆ. ಇವ್ರು ಮಾಡೋದನ್ನ ನೋಡ್ಕೊಂಡು ಸುಮ್ಮನೆ ಇರಬೇಕಾಗಿತ್ತಾ? ನಿನ್ನ ಮಗನಿಗೆ ಮದುವೆ ಆಗ್ತಾ ಇದೆಯಾ? ಹೌದು. ಅವನಿಗೆ ಈ ಮದುವೆ ಇಷ್ಟ ಇದೆಯಾ ಅಂತ ನೀನು ಕೇಳಿದ್ದೀಯಾ? ನನ್ನ ಮಗ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮಾತನ್ನ ಮೀರೋನಲ್ಲ. ಅವನಿಗೂ ಈ ಮದುವೆ ಇಷ್ಟ ಇದೆ. ನಿನ್ನ ಮಾತಿನಲ್ಲಿ ಅರ್ಧ ಸತ್ಯ ಇದೆ, ಅರ್ಧ ಸುಳ್ಳಿದೆ. ನಿನ್ನ ಮಗ ಅಪ್ಪ ಅಮ್ಮನ ಮಾತನ್ನು ಮೀರೋದಿಲ್ಲ ಅಂತಂದ್ಯಲ್ಲ, ಅದು ಸತ್ಯ. ಆದರೆ ನಿನ್ನ ಮಗನಿಗೆ ಈ ಮದುವೆ ಇಷ್ಟ ಇದೆ ಅಂತಂದ್ಯಲ್ಲ, ಅದು ಸುಳ್ಳು. ಯಾಕೆ ಅಂತಂದರೆ ನಿನ್ನ ಮಗ ಇಷ್ಟಪಟ್ಟಿರೋದು ನಮ್ಮ ಮನೆ ಮಗಳನ್ನು. ನಿಮ್ಮ ಮೇಲಿನ ಪ್ರೀತಿ ಗೌರವಕ್ಕೋಸ್ಕರ ಅವನ ಮನಸ್ಸಿನಲ್ಲಿ ಇಷ್ಟ ಇಲ್ಲದೆ ಹೋದರೂ ಕೂಡ ಈ ಮದುವೆಗೆ ಒಪ್ಕೊಂಡಿದ್ದಾನೆ. ನಿಮ್ಮನ್ನ ಅಷ್ಟು ಪ್ರೀತಿಸೋ ಮಗನ ಜೀವನಾನ ನೀವೇ ಹಾಳು ಮಾಡಬೇಡಿ. ನನ್ನ ಮಗನ ಜೀವನದ ಬಗ್ಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂಥವ್ರಿಂದ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ಈಗ ಇಲ್ಲಿಂದ ಹೋಗ್ತೀರಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ಖಂಡಿತ ಕೊಡಿ ಸರ್. ತಂಗಿಗೋಸ್ಕರ ಜೈಲ್ಗೆ ಹೋಗಿ ಹಿಂಜರಿತೀವಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಇದಪ್ಪ ಮಾತು ಅಂತಂದ್ರೆ ಶಾಬಾಷ್ ಮೊಮ್ಮಗನೇ, ಶಾಬಾಷ್. ನನ್ನ ಮೊಮ್ಮಗ ಬರೀ ಬಾಯಿ ಮಾತಿಗೆ ಇದನ್ನೆಲ್ಲ ಹೇಳ್ತಾ ಇಲ್ಲ. ಈಗಾಗಲೇ ಅವನು ತನ್ನ ತಂಗಿ ಮೇಲಿರೋ ಪ್ರೀತಿನ ಸಾಬೀತು ಮಾಡಿ ತೋರಿಸಿದ್ದಾನೆ. ಈ ಅಣ್ಣಂದಿರಿಗಿರೋ ಪ್ರೀತಿಯ ಶಕ್ತಿನ ನೀವು ಕುಗ್ಸೋಕ್ಕಾಗಲ್ಲ. ನಿಮ್ಮ ನಿಲುವು ಸರಿಯಾಗೇ ಇದೆ. ಇನ್ನು ಮುಂದೆ ನಾನು ನಿಮ್ಮ ಜೊತೆ ನಿಲ್ತೇನೆ. ಯಾಕೋ ಮಗಳೇ, ಇಷ್ಟು ಮುದ್ದಾಗಿದೆಯಾ? ನೀನು ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಹಾಗೆ ನೋಡ್ತಿದ್ರೆ ನನ್ನ ದೃಷ್ಟಿನೇ ನಿನಗೆ ಬೀಳುತ್ತೆ. ಜಗತ್ ಏನೇ ಅಂದರೂ ಪರವಾಗಿಲ್ಲ, ನಾನು ನಿನಗೆ ಅಮ್ಮನೇ, ನೀನು ನನಗೆ ಮಗಳೇ. ಯಾರು ಏನೇ ಮಾತಾಡ್ಕೊಂಡ್ರು ನಾನು ಮಾತ್ರ ನಿನ್ನಿಂದ ದೂರ ಹೋಗಲ್ಲ. ಹಾಗೇನಾದರೂ ದೂರ ಹೋಗೋದೇ ಆದರೆ ಅದು ನನ್ನ ಜೀವ ಹೋದ್ಮೇಲೆ. ನಾನು ನಿನ್ನನ್ನು ಅಷ್ಟು ಹಚ್ಕೊಂಡಿದ್ದೀನಿ ಮಗಳೇ. ಅಮ್ಮ, ಏನಾದರೂ ಬೇಕಿತ್ತಾ? ಮಗಳ ಜೊತೆ ಮಾತಾಡ್ತಾ ಇದ್ದೀಯಾ?
ನಾನು ಇವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಅದು ಅವಳಿಗೆ ಅರ್ಥ ಆಗತ್ತೆ ಬಿಡು. ಪ್ರಪಂಚದಲ್ಲಿ ತಾಯಿಗಿಂತ ಹೆಚ್ಚು ಪ್ರೀತಿಸೋರು ಇನ್ಯಾರಿರೋದಕ್ಕೆ ಸಾಧ್ಯ? ನಿನ್ನ ಮಾತು ನಿಜ ಪೂರ್ಣಿ. ಯಾರು ಏನೇ ಅಂದ್ರು ಈ ಮಗುಗೆ ನೀನೇ ತಾಯಿ. ಅಂದಾಗೆ ನೀನು ಅವಿ ಒಟ್ಟಿಗೆ ಇರೋ ಫೋಟೋಸ್ ಬೇಕು, ಜೊತೆಗೆ ಈ ಆಧಾರ್ ಕಾರ್ಡು, ವೋಟರ್ಸ್ ID ಅದೆಲ್ಲ ಒಂಚೂರು ತಂದ್ಕೊಡು. ಅದೆಲ್ಲ ಯಾಕಮ್ಮ ಈಗ? ನಿನ್ನ ಮಗಳು ಕೊಡು, ಆಮೇಲೆ ಯಾಕೆ ಅಂತ ಹೇಳ್ತೀನಿ. ಸರಿ, ನಾನು ಹೋಗಿ ತಗೊಂಡು ಬರ್ತೀನಿ. ಅಮ್ಮ, ನೀನು ಹೋಗು. ಪೂರ್ಣಿ ಅಂತ ಅಮ್ಮನ ಪಡೆಯೋಕೆ ನೀನು ತುಂಬ ಪುಣ್ಯ ಮಾಡಿದ್ಯಾ ಕಂದ. ಅಮ್ಮ, ನೀವು ಕೇಳಿದ ಡಾಕ್ಯುಮೆಂಟ್ಸ್ ಇದೆ, ತಗೊಳ್ಳಿ. ಸರಿ, ತಾಯಿ ಮಗಳು ಮಾತುಕತೆನ ಮುಂದುವರಿಸಿ. ಮಾಧವ ಅವರೇ, ಬನ್ನಿ ತುಳಸಿಯವರೇ. ಮಗುನ ದತ್ತು ಕೊಡೋದ್ರ ಬಗ್ಗೆ ವೆಬ್ಸೈಟಲ್ಲಿ ಡೀಟೇಲ್ಸ್ ಚೆಕ್ ಮಾಡ್ತಾ ಇದ್ದೆ. ಇದರಲ್ಲಿ ಪೂರ್ಣಿ ಮತ್ತು ಅವಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ತಗೊಳ್ಳಿ. ತುಳಸಿಯವರೇ, ಲಾಯರ್ ಹೇಳಿದಾಗೆ ಅಡಾಪ್ಷನ್ ಡೀಡ್ ಫಾರ್ಮ್ಯಾಟ್ ಪ್ರಕಾರ ಎಲ್ಲ ಡೀಟೇಲ್ಸ್ನ ಈ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಮುಂದಿನದ್ದೆಲ್ಲ ಲಾಯರ್ ನೋಡ್ಕೋತಾರೆ. ಈ ಪ್ರೋಸೆಸ್ ಎಲ್ಲ ಆದಮೇಲೆ ಅವಿ ಮತ್ತು ಪೂರ್ಣಿ ನಮ್ಮ ಮಗುವಿಗೆ ಕಾನೂನಿನ ಪ್ರಕಾರ ತಂದೆ ತಾಯಿ ಆಗ್ತಾರೆ. ನೀವು ಅಂದ್ಕೊಂಡಾಗೆ ಎಲ್ಲ ಆಗ್ತಾ ಇದೆ. ಸಂತೋಷನಾ? ತುಂಬ ಸಂತೋಷ ಮಾಧವ ಅವರೇ. ನಾನು ಮಗುನ ಹೆತ್ತಿದ್ದೀನಿ ಅನ್ನೋದು ಬಿಟ್ಟರೆ, ತಾಯಿಯಾಗಿ ಮಗು ಎಲ್ಲ ಜವಾಬ್ದಾರಿನೂ ನಾನು ಪೂರ್ಣಿಗೆ ವಹಿಸ್ಕೊಟ್ಟಿದ್ದೀನಿ. ಹಾಗೆ ನೋಡಿದ್ರೆ ಮಗುನ ಅವಳು ನನಗಿಂತ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಆದರೂ ಆ ಮಗು ನಮ್ಮದು, ನಾವು ಬಿಟ್ಕೊಡ್ತಾ ಇದ್ದೀವಿ ಅನ್ನೋ ಕೊರಗು ಸ್ವಲ್ಪನೂ ಬರ್ತಾ ಇಲ್ವ ತುಳಸಿಯವರೇ? ಖಂಡಿತ ಇಲ್ಲ. ನಾನು ಈ ಮಗು ಮಾಡ್ಕೋಬೇಕು ಅಂತ ನಿರ್ಧಾರ ತಗೊಂಡಿದ್ದೆ ಪೂರ್ಣಿಗೋಸ್ಕರ. ಹೆತ್ತಿದ್ದೀವಿ ಎಂದು ಮಾತ್ರಕ್ಕೆ ಮಕ್ಕಳು ಅಂದ್ಕೊಳ್ಳೋದಾದರೆ ಅವಿ ಆಗಲಿ ಅಭಿ ಆಗಲಿ ನನಗೆ ಮಕ್ಕಳು ಹೇಗಾಗ್ತಾರೆ ಹೇಳಿ? ಆದರೆ ಅವರನ್ನು ನಾನು ನನ್ನ ಹೆತ್ತು ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ. ಪೂರ್ಣಿನೂ ನನ್ನ ಹಾಗೇನೆ. ಅವಳಿಗೆ ತಾಯಿ ಹೃದಯ ಇದೆ. ಮಗುಗೆ ಇಷ್ಟೆಲ್ಲ ಪ್ರೀತಿ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಡ್ತಾಳೆ. ಅಮ್ಮ, ನಮ್ಮೆಲ್ಲರ ಮನಸ್ಥಿತಿ ನಿಮ್ಗೆ ಹೇಗೆ ಅರ್ಥ ಆಗುತ್ತಮ್ಮ? ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾವು ಬಾಯ್ಬಿಟ್ಟು ಹೇಳದೇ ಇದ್ರು ನೀವಾಗೆ ಅರ್ಥ ಮಾಡಿಕೊಂಡು ಅದನ್ನೆಲ್ಲ ಈಡೇರಿಸ್ತಿದ್ದೀರ. ಈ ಮಗು ನನ್ನ ಹೊಟ್ಟೆಲಿ ಹುಟ್ಟಿಲ್ವಲ್ಲ ಅನ್ನೋದಕ್ಕಿಂತ ನಾನು ನಿಮ್ಮ ಹೊಟ್ಟೆಲಿ ಹುಟ್ಟಿಲ್ವಲ್ಲ ಅಂತ ಸಂಕಟ ಆಗ್ತಿದೆ ಅಮ್ಮ. ಹೊಟ್ಟೆಲಿ ಹುಟ್ಟಲಿಲ್ಲ ಅಂದ್ರೆ ಏನು ಪೂರ್ಣಿ? ನೀನು ಯಾವತ್ತಿದ್ರೂ ನನ್ನ ಮಗಳೇ. ಕರಳಿನ ಸಂಬಂಧಗಳು ಮಾತ್ರ ಸಂಬಂಧ ಆಗಲ್ಲ. ಹೃದಯಕ್ಕೆ ಹತ್ರ ಆಗೋ ಸಂಬಂಧಗಳು ರಕ್ತ ಸಂಬಂಧಗಳಿಗಿಂತ ಹೆಚ್ಚೆ. ನೀವು ಹೇಳೋದು ನಿಜ ಅಮ್ಮ. ಈ ಮಗು ನನ್ನ ಕೈಗೆ ಬಂದಾಗಿಂದ ನಾನು ಒಂದೇ ಒಂದು ಕ್ಷಣನೂ ಒಳ್ಳೆ ಬಿಟ್ಟಿರೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನೀವು ಹೆತ್ತ ಮಗುನ ನನ್ನ ಕೈ ಕೊಟ್ಟು ಖುಷಿ ಪಡೋ ಸಮಯದಲ್ಲಿ ಕಣ್ಣೀರು ಹಾಕಬಾರ್ದು. ಆ ಪುಟ್ಟಲಕ್ಷ್ಮಿ ಹುಟ್ಟಿರೋದೇ ನಿನಗೋಸ್ಕರ.
ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಬಡೆಯುವ, ಮುತ್ತಣ್ಣ ಹಾಡು ಹಾಡುವ, ಎಲ್ಲರೂ ಸೇರಿ ನೋಡುವ, ನನ್ನ ತಂಗಿಯ ಮದುವೆ ಜೋರು ಜೋರು ಜೋರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆವೋ ಕೋಗಿಲೆ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ. ಪ ಪ ಪ ಪ. ಡುಮ್ 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 ಡುಮ್. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮಗಳು ಮುಗಿಯದ ಅನುಬಂಧ. ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರ್ತಾಳಮ್ಮ, ಈ ಪ್ರೀತಿಯರ ಮನೆಗೆ ಬೆಳ್ಳಿ ಬೆಳಕ ತರುತ್ತಾಳಮ್ಮ. ಮನೆ ತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ, ನಮ್ಮ ಹರಕೆಯು ಫಲಿಸಲಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರೂ ಕೂಡ ಇವ್ರು ಯಾರೂ ಹೆದರ್ತಿಲ್ಲ. ಹೆಣ್ಣೆಣ್ಣು ಕಡೆಯವ್ರು ಬೇರೆ ಬರ್ತಿದ್ದಾರೆ, ಅವರೆಲ್ಲ ನೋಡಿದ್ರೆ ಏನು ಗತಿ? ಸಂಜಯ್, ಸಂಜಯ್ ನೋಡು, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ಈ ಜಾಗನ ಖಾಲಿ ಮಾಡಬೇಕು. ನಿಧಿನ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ ಅಂತ ನೀನೇ ಬಾಯ್ಬಿಟ್ಟು ಹೇಳು. ಅವ್ರಿಗೆ ಇಲ್ಲಿಂದ ತೊಲಗಿ ಅಂತ ವಾರ್ ಮಾಡ್ಬಿಟ್ಟ ಹೋಗು. ನೋಡಿದ್ಯಾ, ನಮ್ಮ ಮಗ ಯಾವತ್ತಿದ್ರೂ ನನ್ನ ಮಾತೇ ಕೇಳೋದು. ಅವನೇ ಹೋಗಿ ನಿಧಿನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ತನ್ನಿಂದ ತಾನೇ ಅವರು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನು ಮಾಡ್ತೀರಾ ನೀವೆಲ್ಲರೂ? ನೀವೆಷ್ಟೇ ಹಾಡ್ಬೋದು, ಕುಣಿಬೋದು, ಎಷ್ಟೇ ಹೋರಾಡ್ಬೋದು, ನಮ್ಮ ತಂದೆ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು, ಆದರೆ ಕೊನೆಗೆ ಮದುವೆ ಬಗ್ಗೆ ನಿರ್ಧಾರ ತಗೋಬೇಕಾಗಿರೋದು ನಾನು. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ನಮ್ಮ ತಂದೆ ತಾಯಿ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳಲ್ಲ. ನಿಮ್ಮ ಮನೆ ಮಗಳನ್ನ ನಾನು ಯಾವತ್ತೂ ಮದುವೆ ಆಗಲ್ಲ. ದೀಪಿಕಾ, ಬಾನಿದಿ, ಏನಾಯ್ತು? ಅದು ನಾವು ಅಲ್ಲಿಗೆ ಹೋಗೋಣವಾ? ಅಲ್ಲಿಗೆ ಅಂದರೆ? ಅದೇ ಅಣ್ಣಂದ್ರೆಲ್ಲ ಹೋಗಿದಾರಲ್ಲ ಅಲ್ಲಿಗೆ. ಅವರು ದೊಡ್ಡಪ್ಪ ದೊಡ್ಡಮ್ಮಂಗೆ ಅವಮಾನ ಮಾಡಿದವರು, ಇನ್ನು ನನ್ನ ಅಣ್ಣಂದ್ರಿಗೆ ಅವಮಾನ ಮಾಡದೇ ಇರ್ತಾರಾ? ಬೇಡ ದೀಪಿಕಾ, ನಂಗೆ ಇದು ಯಾವುದೂ ಬೇಡ. ಮಾಡ್ತಾರೆ. ನಿಜ ದೀಪಿಕಾ, ನನ್ನ ಅಣ್ಣಂದ್ರೇನೋ ಹೋರಾಟ ಮಾಡಿ ಸಂಜಯ್ ಜೊತೆ ನನ್ನ ಮದುವೆನ ಮಾಡೇ ಮಾಡ್ತಾರೆ. ಆದರೆ ಅವರ ಅಪ್ಪ ಅಮ್ಮ ಒಪ್ಪದೇ ಇದ್ರೆ ನಾನು ಮನೇಲಿ ಹೇಗೆ ಖುಷಿಯಾಗಿರಲಿ? ಸಂಜಯ್ ನಿನ್ನ ಇಷ್ಟಪಡ್ತಾನೆ ಅಲ್ವಾ? ಹೇಳು ನಿಧಿ, ಸಂಜಯ್ ನಿನ್ನ ಇಷ್ಟಪಡ್ತಾನೆ ತಾನೆ? ಹೌದು ದೀಪಿಕಾ, ಅವನು ನನ್ನ ತುಂಬ ಇಷ್ಟಪಡ್ತಾನೆ. ನಾನು ಸಂಜಯ್ ಸ್ಥಾನದಲ್ಲಿ ಇನ್ಯಾರನ್ನೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ದೀಪಿಕಾ. ಅವನ ಪ್ರೀತಿ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅವನು ನನ್ನ ತುಂಬ ಇಷ್ಟಪಡ್ತಾನೆ. ಆದರೆ ಏನು? ಆದರೆ ಅವನ ತಂದೆ ತಾಯಿಗೂ ಅಷ್ಟೇ ಗೌರವ ಕೊಡ್ತಾನೆ. ಅವ್ರ ವಿರುದ್ಧ ಯಾವತ್ತೂ ಮಾತಾಡಿದವನಲ್ಲ, ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋನು ಅಲ್ಲ. ಇರಲಿ ನಿಧಿ, ಸಂಜಯ್ ನಿನ್ನ ಇಷ್ಟಪಡ್ತಿದ್ದಾನಲ್ಲ, ನಮ್ಗಷ್ಟು ಸಾಕು. ಇನ್ನು ನಿನ್ನ ಅಣ್ಣಂದ್ರು ಅವ್ರ ಅಪ್ಪ ಅಮ್ಮನ ಬಿಟ್ಟು ನಿನ್ನ ಮದುವೆ ಮಾಡೋ ಯೋಚನೆ ಖಂಡಿತ ಮಾಡಲ್ಲ. ಇವತ್ತು ಒಂದಿನ ಕಾಯೋಣ, ಏನಾಗುತ್ತೋ ನೋಡೋಣ. ಧೈರ್ಯವಾಗಿರೋ ನಿಧಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಮದುವೆ ಆಗ್ಬೇಕಾದ್ರೆ ನಾನು
ನೀವು ಯಾರು ನಿನ್ನ ತಂಗಿಗೂ ನನಗೂ ಮದುವೆ ಮಾಡಿಸ್ತೀನಿ ಅಂತ ಮನೆ ಮುಂದೆ ದಂಡಿ ಕೂರಕ್ಕೆ? ಅದಕ್ಕಿಂತ ಮುಂಚೆ ಒಂದು ಮಾತಾದ್ರೂ ಕೇಳಿದ್ರೆ ನನ್ನ ತಂಗಿ ನಿನಗೆ ಇಷ್ಟ ಇದ್ದಾಳೆ ಅಂತ? ನೋಡಿದ್ಯಾ ನನ್ನ ಮಗ ಹೇಗೆ ಅವ್ರನ್ನ ಬೆಂಡೆತ್ತುತ್ತಾ ಇದ್ದಾನೆ? ಇದೇ ಅವ್ರಿಗೆ ಬೇಕಾಗಿದ್ದು. ಹಲೋ, ಹಾಂ ಹೇಳಿ ಸರ್. ನೋಡಿ, ದಯವಿಟ್ಟು ಈ ಧರಣಿನ ಇಲ್ಲೇ ನಿಲ್ಲಿಸ್ಬಿಡಿ. ಅಪ್ಪ ಅಮ್ಮನ ಮಾತು ಮೀರಿ ಬರೋ ಮಗ ನಾನಲ್ಲ. ಪ್ರೀತಿಗೋಸ್ಕರ ತಂದೆ ತಾಯಿನ ದೂರ ಮಾಡ್ಕೊಂಡೆ ಅಂತ ಕೆಟ್ಟ ಹೆಸರು ನಂಗೆ ಬೇಕಾಗಿಲ್ಲ. ಹಾಗಂತ ತಂದೆ ತಾಯಿ ಮಾತು ಕೇಳ್ಕೊಂಡು ಪ್ರೀತಿಸಿರೋ ಹುಡುಗಿನ ದೂರ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಸಂಜಯ್, ಹಾಗಾದ್ರೆ ನೀನು? ಹೌದು, ನಾನು ಇದನ್ನ ತುಂಬ ಪ್ರೀತಿಸ್ತಿದ್ದೀನಿ. ಈ ಕ್ಷಣನೇ ಅವಳ ಕುತ್ತಿಗೆಗೆ ತಾಳಿ ಕಟ್ಟಕ್ಕೂ ಸಿದ್ಧವಾಗಿದ್ದೀನಿ. ನಾನು ನಿಮ್ಗೆ ಕೇಳ್ಕೊಳ್ಳೋದು ಒಂದೇ, ಹೇಗಾದರೂ ಮಾಡಿ ನಮ್ಮ ತಂದೆ ತಾಯಿನ ಒಪ್ಪಿಸಿ ನನಗೂ ಮತ್ತು ನಿಧಿಗೂ ಮದುವೆ ಮಾಡಿಸಿ ಅಂತ ಒಂದು ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನನಗೆ ನಿಧಿನ ಬಿಟ್ಟು ಬೇರೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಬೇಕಿದ್ರೆ ಇಡೀ ಜೀವನ ಹೀಗೆ ಇದ್ಬಿಡ್ತೀನಿ. ಹಾಗಂತ ಅಪ್ಪ ಅಮ್ಮನ ಒಪ್ಪಿಗೆ ಇಲ್ದೇ ನನ್ನ ನಿಧಿನ ಮದುವೆ ಆಗೋಕ್ಕಾಗಲ್ಲ. ನಾನು ತ್ರಿಶಂಕು ಸುತ್ತಿಲಿದ್ದೀನಿ. ನೀವು ಮಾಡ್ತಿರೋ ಧರಣಿಯಿಂದ ನಿಧಿ ಜೀವನಕ್ಕೆ ಅಷ್ಟೇ ಇಲ್ಲ, ನನ್ನ ಜೀವನಕ್ಕೂ ಪ್ರೀತಿ ಸಿಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಧರಣಿ ನಿಲ್ಲಿಸ್ಬೇಡಿ. ರೇ, ನಾನು ಹೇಳೋದು ಕೇಳಿಸ್ಲಿಲ್ವಾ? ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲಾಂದ್ರೆ ನನ್ನ ಮನುಷ್ಯನೇ ಆಗಿರಲ್ಲ. ಏನೋ ಸರಿಯಾಗೇ ಬೈತಾ ಇದ್ದಾನೆ. ಎಲ್ಲರ ಮುಖ ಹಾಗೆ ಬಾಡೋಯ್ತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರೆಲ್ಲ ಜಾಗ ಖಾಲಿ ಮಾಡೇ ಮಾಡ್ತಾರೆ. ಬನ್ನಿ ಬಾಬಾ, ನಾನು ಹೇಳಿದ್ನಲ್ಲ ನಿಧಿಗೆ ಅಮೆರಿಕದ ಹುಡುಗನ ನೋಡಿದ್ದೀನಿ ಅಂತ. ಆ ಹುಡುಗನ ತಂದೆ ತಾಯಿಯವರು ಮಾತುಕತೆಗೆ ಅಂತ ಬಂದಿದ್ದಾರೆ. ಇವರು ನಮ್ಮ ಭಾವ ಮಾಧವ, ಇವರು ತುಳಸಿ ಅವರು. ನಮಸ್ಕಾರ ಮಾಧವ್ ಅವರೇ, ನನ್ನ ಹೆಸರು ಶಂಕರ್ ನಾರಾಯಣ್. ಈಕೆ ನನ್ನ ವೈಫ್ ಇಂದ್ರ. ನನ್ನ ಮಗ ಅಮೆರಿಕದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಅವನಿಗೆ ಅಲ್ಲಿ 3 ಫ್ಯಾಕ್ಟ್ರಿ ಇದೆ. ನಿಮಗೆ SNS ಟ್ರಾನ್ಸ್ಪೋರ್ಟ್ ಕಂಪ್ನಿ ಗೊತ್ತಿರಬೇಕಲ್ಲ, ಆ ಕಂಪನಿ ನಮ್ಮದೇ. ಓ ನಮಸ್ಕಾರ, ನಿಮ್ಮ ಬಗ್ಗೆ ಕೇಳಿದ್ದೀನಿ. ಕೂತ್ಕೊಳ್ಳಿ. ನೀವು ಮಾತಾಡ್ತಾ ಇರಿ, ನಾನು ಹೋಗಿ ನಿಧಿನ ಕರ್ಕೊಂಡು ಬರ್ತೀನಿ. ನನಗೆ ಈ ಮದುವೆ ಒಂಚೂರು ಇಷ್ಟ ಇಲ್ಲ ಅಂದರೂ ಯಾಕೆ ಇಷ್ಟೊಂದು ಬಲವಂತ ಮಾಡ್ತಿದ್ಯಾ? ಗಂಡನ ಕಡೆಯವರು ಮನೆಗೆ ಬಂದು ಕೂತಿದ್ದಾರೆ. ಈಗಲೂ ಈ ರೀತಿ ತಲಹರಟೆ ಮಾತಾಡಿದ್ರೆ 4 ಬಿಗಿತೀನಿ. ಸುಮ್ಮನೆ ಬಾ, ಬಂದು ಅವ್ರ ಮುಂದೆ ಗೊಂಬೆ ಥರ ನಿಂತ್ಕೊ. ಉಳಿದಿದ್ದನ್ನೆಲ್ಲ ಆಮೇಲೆ ಮಾತಾಡಿದ್ರಾಯ್ತು. ಬಾ. ಕ್ಷಮಿಸಿ, ಇವಳಿಗೆ ಫಾರ್ಮಾಲಿಟೀಸ್ ಅಷ್ಟು ಇಷ್ಟ ಆಗಲ್ಲ. ನಾನು ಹೇಗಿದ್ದೀನೋ ಹಾಗೆ ನೋಡಲಿ ಅಂದ್ಲು, ಅದಕ್ಕೆ ರೆಡಿ ಆಗಿಲ್ಲ. ಪರವಾಗಿಲ್ಲ, ಹುಡುಗಿ ಹೇಗಿರ್ತಾಳೋ ಹಾಗೆ ನೋಡೋಕ್ಕೆ ನಮಗೂ ಇಷ್ಟನೇ. ಈಗ ನೋಡಬೇಕಾಗಿರೋದು ನನ್ನ ಮಗ, ಅವನು ನಾಳೆ ಅಮೇರಿಕದಿಂದ ಬರ್ತಿದ್ದಾನೆ. ನೀವೆಲ್ಲರೂ ಒಪ್ಪಿದ್ರೆ ನಾಳೆನೇ ಎಂಗೇಜ್ಮೆಂಟ್ ಇಟ್ಕೋಬೋದಲ್ವಾ? ಎಂಗೇಜ್ಮೆಂಟಾ? ಇದ್ದಕ್ಕಿದ್ದಂಗೆ ಎಂಗೇಜ್ಮೆಂಟ್ ಅಂದ್ಬಿಟ್ರೆ ಹೇಗೆ? ತಪ್ಪೇನಿಲ್ಲ. ಹುಡುಗನಿಗೆ ಹುಡುಗಿ ಇಷ್ಟ ಆದಮೇಲೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋಕೆ ನಮಗೂ ಒಪ್ಕೇನೆ. ಎಂಗೇಜ್ಮೆಂಟಾ? ಆದರೂ ಇಷ್ಟು ಅರ್ಜೆಂಟಾಗಿ ಏನು ಮಾಡೋದು ಮಾಧವರೇ? ಅವ್ನ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ. ಅವ್ನು ಒಂದೇ ಒಂದು ದಿವಸನೂ ವೇಸ್ಟ್ ಮಾಡ್ಕೊಳ್ಳಲ್ಲ. ಎಂಗೇಜ್ಮೆಂಟ್ ಮುಗಿಸಿ ವಾಪಸ್ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಅವ್ನು ಬರೋದೇ ಅವ್ನ ಮದುವೆ ದಿವಸ. ಓಹ್, ಎಂಗೇಜ್ಮೆಂಟ್ಗೊಂದಿನ ಮದುವೆಗೊಂದಿನ ಫ್ರೀ ಮಾಡ್ಕೋತಾರಲ್ವಾ? ಅದೇನು ವೇಸ್ಟ್ ಅನ್ಸಲ್ಲ ಅಲ್ವಾ? ಇಲ್ಲ, ಖಂಡಿತ ಫ್ರೀ ಮಾಡ್ಕೊಳ್ತಾನೆ. ಸರಿ, ಹಾಗಿದ್ರೆ ನಾಳೆನೇ ನಾವು ಎಂಗೇಜ್ಮೆಂಟಿಗೆ ರೆಡಿ ಮಾಡ್ಕೋತೀವಿ. ಏನು ಶಾರ್ವರಿ ಇದು? ದಿಢೀರ್ ಅಡುಗೆ ಕೇಳಿದ್ದೀನಿ, ಆದರೆ ದಿಢೀರ್ ಅಂತ ಹುಡುಗನ ಮನೆಯವರು ಬಂದು ನಾಳೆನೇ ಎಂಗೇಜ್ಮೆಂಟ್ ಅಂದರೆ ಎಲ್ಲ ಆಗುತ್ತೆ ಬಾಬಾ. ಕಳೆದ ಸರ್ತಿ ಏನಾಯಿತು,
ಶಾಸ್ತ್ರ ದಿನ ಮುಹೂರ್ತ ಅಂತೆಲ್ಲ ನೋಡಿ ಮದುವೆ ಗೊತ್ತು ಮಾಡಿದ್ದಕ್ಕೆ ಆ ಮದುವೆನೇ ನಿಂತೋಯ್ತು. ಆದರೆ ಈ ಸಲ ಹಾಗಾಗಲ್ಲ. ನನ್ನ ಮಗಳ ಮದುವೆ ಅಮೇರಿಕಾದ ಹುಡುಗನ ಜೊತೆ ನಡೆಯುತ್ತೆ. ಮಗಳ ಜೀವನದ ವಿಷಯದಲ್ಲಿ ಆತರ ಪಡೋದು ಒಳ್ಳೇದಲ್ಲ ಶಾರ್ವರಿ. ನನ್ನ ಮಗಳ ಜೀವನನ ಹೇಗೆ ರೂಪಿಸ್ಬೇಕು ಅನ್ನೋದು ನನಗೂ ಗೊತ್ತಿದೆ. ಈಗ ನಾನು ಯಾರ ಮಾತನ್ನು ಕೇಳೋ ಸ್ಥಿತಿಲಿಲ್ಲ. ಮನೆಯವ್ರ ಎಲ್ಲರ ಮಾತನ್ನು ಕೇಳಿ ಈಗಾಗಲೇ ನನ್ನ ಮನಸ್ಸು ನೋವು ಅನುಭವಿಸಿದ್ದಾಗಿದೆ. ನಾಳೆ ನಿಧಿ ಎಂಗೇಜ್ಮೆಂಟ್ ನಡೆಯುತ್ತೆ ಅಷ್ಟೇ. ಯೋಚನೆ ಮಾಡಬೇಡ ನಿಧಿ. ನಿಮ್ಮಮ್ಮ ಹೇಳಿದ್ದು ನಾಳೆ ತಾನೆ. ನೋಡು, ಒಂದು ದಿನದಲ್ಲಿ ಏನು ಬೇಕಾದರೂ ಆಗ್ಬೋದು.